ಗುಡ್ ಮಾರ್ನಿಂಗ್. ಇದು ನ್ಯೂಸ್ ಅಟ್ 11 ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಹಿಜಾಬ್ ಆಯಿತು, ಹಲಾಲ್ ಆಯಿತು, ಅಜಾನ್ ಆಯಿತು, ಈಗ ಮತ್ತೊಂದು ಅಭಿಯಾನ ಶುರುವಾಗಿದೆ. ಅದು ಬೆಂಗಳೂರಲ್ಲಿ ಕೇಳಿ ಬರ್ತಿರುವಂತಹ ಹೊಸ ಕೂಗು. ರಸ್ತೆಗೆ ಬಂತು ನೋಡಿ ಈ ಅಭಿಯಾನ, ಅಂದ್ರೆ ಧರ್ಮಯುದ್ಧ. ಬ್ರೇಕಿಂಗ್ ನ್ಯೂಸ್. ಧರ್ಮ ಯುದ್ಧದ ಮುಂದಿನ ಭಾಗ. ಪ್ರತಿಯೊಂದು ವಾರ ಮುಗಿದ್ರೆ ಒಂದು ಅಭಿಯಾನ ಶುರುವಾಗ್ತಾ ಇದೆ. ಇದೀಗ ರಸ್ತೆಗೆ ಬಂತು. ಬೆಂಗಳೂರು ರಸ್ತೆಗಳಿಗೆ ಮುಸ್ಲಿಮರ ಹೆಸರು ಬೇಡ, ಮುಸ್ಲಿಂ ಹೆಸರು ಬದಲಿಸಬೇಕು ಅಂತ ಅಭಿಯಾನ ಶುರು ಮಾಡಿದ್ದಾರೆ. ರಸ್ತೆಗಳು, ಏರಿಯಾಗಳು ಅದರ ಹೆಸರನ್ನ ಬದಲಾಯಿಸಬೇಕು ಅನ್ನೋ ಕ್ಯಾಂಪೇನ್ ಇದು. ಬಿಬಿಎಂಪಿ ಆಯುಕ್ತರಿಗೆ ಬಿಜೆಪಿಯ ಮುಖಂಡ ಪತ್ರ ಬರೆದಿದ್ದಾರೆ. ಟಿಪ್ಪು ಸುಲ್ತಾನ್ ರಸ್ತೆ ಇದೆ, ಟ್ಯಾಂಡ್ರಿ ರೋಡ್ ಇದೆ, ಈ ಥರ ಬೆಂಗಳೂರಲ್ಲಿ 300ಕ್ಕೂ ಹೆಚ್ಚು ರಸ್ತೆಗಳಿವೆ. ಹಿಂದೂಗಳ ಸಮಾಜ ಸುಧಾಕರ ಹೆಸರುಗಳನ್ನ ಇಡಬೇಕು, ಆ ಮುಸ್ಲಿಮರ ಹೆಸರನ್ನ ತೆಗೀರಿ ಅಂತ ಅಭಿಯಾನ ಮಾಡ್ತಿದ್ದಾರೆ. ಬೆಂಗಳೂರಿಗೆ ಹೆಸರು ತಂದ ಗಣ್ಯ ವ್ಯಕ್ತಿಗಳ ಹೆಸರಿಡಿ. ನಾಮಕರಣಕ್ಕೆ ಬಿಜೆಪಿ ಮುಖಂಡ NR ರಮೇಶ್ ಈ ಮೂಲಕ ಆಗ್ರಹಿಸ್ತಾ ಇದ್ದಾರೆ. ಬೆಂಗಳೂರು ಮಹಾನಗರಕ್ಕೆ ಅಥವಾ ಕರ್ನಾಟಕ ರಾಜ್ಯಕ್ಕೆ ಅಥವಾ ಭಾರತ ದೇಶಕ್ಕೆ ಯಾವುದೇ ಕೊಡುಗೆ ನೀಡದೇ ಇರತಕ್ಕಂಥ ವ್ಯಕ್ತಿಗಳ ಹೆಸರು ಬೆಂಗಳೂರಿನ ರಸ್ತೆಗಳಿಗೆ, ವೃತ್ತಗಳಿಗೆ ಮತ್ತು ಬಡಾವಣೆಗಳಿಗೆ ಇಟ್ಟಿರುವಂಥದ್ದು ಸರಿಯಲ್ಲ ಅಂತ ನಾವು ಹೇಳೋವಂಥದ್ದು. ಅದು ವಾಸ್ತವ ಕೂಡ. ಬೆಂಗಳೂರಿಗೆ ತನ್ನದೇ ಆದಂಥ ಅಥವಾ ಕರ್ನಾಟಕ ರಾಜ್ಯಕ್ಕೆ, ಕನ್ನಡ ನಾಡು, ನುಡಿ, ನೆಲ, ಜಲದ ಹೋರಾಟಗಳಿಗೆ ಸೇವೆ ಮಾಡಿದಂಥವರು ಅಥವಾ ನಮ್ಮ ಭಾರತ ದೇಶಕ್ಕೆ ಕೊಡುಗೆ ಕೊಟ್ಟಿರ್ತಕ್ಕಂಥ ಬೇರೆ ಬೇರೆ ರಂಗಗಳಲ್ಲಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳಿದ್ದಾರೆ. ಅಂಥವರ ಹೆಸರುಗಳನ್ನು ನಮ್ಮ ರಸ್ತೆಗಳಿಗೆ, ವೃತ್ತಗಳಿಗೆ, ಉದ್ಯಾನವನಗಳಿಗೆ ಮತ್ತು ಬಡಾವಣೆಗಳಿಗಿದ್ದಾಗ ನಿಜಕ್ಕೂ ಅರ್ಥ ಬರುವಂಥ. ಉದಾಹರಣೆಗೆ ನಾನು ಹೇಳೋದಾದರೆ ಏನ್ಸ್ ರಸ್ತೆ ಇರ್ಬೋದು, ಸರ್ಪೆಂಟೈನ್ ರಸ್ತೆ ಇರ್ಬೋದು, ವಿಕ್ಟೋರಿಯಾ ರಸ್ತೆ ಇರ್ಬೋದು, ಮಿಲ್ಲರ್ ರಸ್ತೆ ಇರ್ಬೋದು, ಶೂಲೆ ರಸ್ತೆ ಇರ್ಬೋದು, ಅಥವಾ ಬಿಲಾಲ್ ನಗರ ಇರ್ಬೋದು, ಟಿಪ್ಪು ಸುಲ್ತಾನ್ ರಸ್ತೆ ಇರ್ಬೋದು. ಈ ರೀತಿಯ ರಸ್ತೆಗಳು ಅಥವಾ ಬಡಾವಣೆಗಳಿಗೆ, ವೃತ್ತಗಳಿಗೆ ಹೆಸರನ್ನು ಇಟ್ಟಿರುವಂಥದ್ದು. ಇದಕ್ಕೂ ಎಲ್ಲೋ ಒಂದು ಕಡೆ ಆ ಬ್ರಿಟಿಷರ ಹೆಸರುಗಳನ್ನು ಇನ್ನೂ ನಾವು ಉಳಿಸ್ಕೊಂಬಂದಿರೋದು. ಆ ಗುಲಾಮಗಿರಿ ಏನು ನಮ್ಮ 200 ವರ್ಷ ಭಾರತೀಯರನ್ನು ತಳ್ಳಿದ್ರು, ಆ ಗುಲಾಮಗಿರಿಯ ಸಂಕೇತವಾಗಿರ್ತಕ್ಕಂಥದ್ದಕ್ಕೆ ಆ ಹೆಸರುಗಳು ಇಟ್ಟಿರೋದು. ನಾವು ಗುಲಾಮಗಿರಿಯ ದಾಸ್ಯಕ್ಕೆ ಒಳಗಾಗಿದ್ವಿ ಅನ್ನೋದನ್ನು ಪದೇ 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 ನಮ್ಮ ಮುಂದಿನ ಪೀಳಿಗೆಗೆ ನೆನಪಿಸ್ತಾ ಹೋಗುವಂಥ ಕೆಲಸನ ಮಾಡುತ್ತೆ. ಇದ್ರ ಬಗ್ಗೆ ಕೆಲವೇ ಹೊತ್ತಿನ ಮುಂಚೆ ನಾವು ರಿಜ್ವಾನ್ ಅಶ್ವಥ್ ಮಾನ್ಯ ಶಾಸಕರಿಗೆ ಫೋನ್ ಮಾಡಿದ್ವಿ. ಅವರು ದೂರವಾಣಿ ಮುಖಾಂತರ ನ್ಯೂಸ್ 18 ಜೊತೆ ಅವರ ಅಭಿಪ್ರಾಯ ಮಾತಾಡಿದ್ದಾರೆ. ಏನ್ ಮಾತಾಡಿದ್ರು ಬನ್ನಿ ಕೇಳಿಸ್ತೀವಿ. ಏನ್ ಒಪಿನಿಯನ್ ಕೊಡ್ಬೇಕು? ನಾನು ಇದಕ್ಕೆ ಒಪಿನಿಯನ್ ಕೊಡೋಕ್ಕೆ ಸಾಧ್ಯನಾ? ಅಲ್ಲ, ಅವರು ಆಡಳಿತ ಪಕ್ಷದವರು, ರೂಲಿಂಗ್ ಪಾರ್ಟಿಯವರು, ಆಯ್ತಾ? ಒಂದು ಆಡಳಿತ ಪಕ್ಷ ಅಂದ್ರೆ ಜಾಸ್ತಿ ಜವಾಬ್ದಾರಿ ಅವ್ರದ್ದು. 1 ವರ್ಷ ಇದೆ ಚುನಾವಣೆಗೆ, ಅದಕ್ಕೋಸ್ಕರ ಹಿಂದೂ ಮುಸ್ಲಿಂ ಅಂತ ಬೇರೆ ಬೇರೆ ರೀತಿಯಲ್ಲಿ ಸಮಾಜದಲ್ಲಿ ಒಡಕನ್ನು ತಂದು ಹಿಂದೂ ಮುಸ್ಲಿಂ ಅನ್ನು ಜಗಳ ಹಚ್ಚಿಸಿ ದೊಡ್ಡ ದಂಗೆ ಹಬ್ಬಿಸಿ ಯಾವುದೇ ರೀತಿಯಲ್ಲಿ ಚುನಾವಣೆ ಗೆಲ್ಬೇಕಂತ ಬಿಜೆಪಿಯವರು ಮುಂದೆ ಆಗಿದ್ದಾರೆ. ಅವರು ಹಿಂದೂ ಮುಸ್ಲಿಂ ಬಿಟ್ರೆ ಬೇರೆ ಅಜೆಂಡಾ ಬಿಜೆಪಿಗೆ ಏನಿಲ್ಲ. ಅವರು 40% ಕಮಿಷನ್ ಸರ್ಕಾರ ಇದು ಅಂತ ಮನೆ ಮನೆಗೆ ಮಾತಾಗಿದೆ. ಗ್ಯಾಸ್, ಡೀಸೆಲ್, ಪೆಟ್ರೋಲ್ ಬೆಲೆ ಏನಿದೆ ಅದನ್ನು ಮುಖ ತಕೊಂಡು ಹೋಗಕ್ ಆಗೋದಿಲ್ಲ ಪಬ್ಲಿಕ್ ವೋಟ್ ಕೇಳೋದಕ್ಕೆ. ಇದು ಚುನಾವಣೆಯ ಪ್ರೋಗ್ರಾಮ್, ಇದು ಪ್ರೊಪಗಂಡ. ಅವರು ಚುನಾವಣೆ ಗೆಲ್ಬೇಕಾದ್ರೆ ನಾವು ಹಿಂದೂ ಮುಸ್ಲಿಂ ಅಂತ ನಾವು ಬೀದಿಯಲ್ಲಿ ಒಡೆದಾಡ್ಕೊಂಡು ಸಾಯ್ಬೇಕಾ? ಬಿಜೆಪಿಗೂ ಮಾತ್ರ ಅಧಿಕಾರ ಕೊಡೋದಕ್ಕೆ ಸಮಾಜವನ್ನ ಮುಗಿಸಕ್ ಹೊರಟಿದ್ದಿಲ್ಲ. ಏನ್ ಮಾಡಕ್ ಹೊರಟಿದಾರ ಅವರು? ಅದಕ್ಕೆ ನಾನು ಏನ್ ಉತ್ತರ ಕೊಡ್ಲಿ? ಅಲ್ಲ, ಸರ್ಕಾರ ಇಷ್ಟಾದ್ರೂ ಸುಮ್ನಿದೆಯಲ್ಲ, ಅದಕ್ಕೆ ಏನ್ ಹೇಳ್ತೀರಾ? ಯಾಕಂದ್ರೆ ಈಗ ಅಲ್ಲ, ಸರ್ಕಾರನೇ ಎಲ್ಲ ಹೌದು, ನೀವು ಹೇಳಿದ್ ಕರೆಕ್ಟ್. ಸರ್ಕಾರ ಸುಮ್ನೆ ಇದೆಯಾ ಅಂತ ಎಲ್ಲರ ಪ್ರಶ್ನೆ. ಬಟ್ ಸರ್ಕಾರನೇ ಪ್ರಚೋದನೆ ಕೊಟ್ಟು ಮಾಡಿಸ್ತಾ ಇದೆಯಲ್ಲ. ಸರ್ಕಾರನೇ ಬಿಜೆಪಿ ಪಕ್ಷದು. ಬಿಜೆಪಿ ಮತ್ತೆ ಗೆಲ್ಲೋದಕ್ಕೆ ಆಗೋದಿಲ್ಲ ಅಂತ ಅವ್ರು ತೀರ್ಮಾನ ಮಾಡ್ಕೊಂಡು ಕೊನೆ ಪಕ್ಷ ಏನಾದ್ರೂ ಒಂದು ಸಮಾಜದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ದಂಗೆ ಎಬ್ಸಿ ಹಿಂದೂ ಮುಸಲ್ಮಾನರ ಬೀದಿಗೆ ತಗೊಂಡ್ ಬಂದು ಜಗಳ ಆಡಿಸಿ ನಾವು ಗೆದ್ರೆ ಒಂದು ಚಾನ್ಸ್ ಇದೆ ಅಂತ ಹೇಳಿ ಇದೆಲ್ಲ ಮಾಡ್ತಾ ಇದ್ದಾರೆ. ಈಗ ಪರ್ಟಿಕ್ಯುಲರ್ ಆಗಿ ಏರಿಯಾ ಹೆಸರು ಚೇಂಜ್ ಮಾಡೋದು, ರಸ್ತೆ ಹೆಸರು ಚೇಂಜ್ ಮಾಡೋದು, ಈಗ ಅವ್ರವ್ರದೇ ಒಂದು ಕೊಡುಗೆ ಅಂತ ಕೊಟ್ಟಿರ್ತಾರೆ. ಮಹನೀಯರು ಅಂತ ಅಂದ್ರೆ ಗಣ್ಯ ವ್ಯಕ್ತಿಗಳು ಅಂತ ಕನ್ಸಿಡರ್ ಮಾಡಿರ್ತಾರೆ. ಒಂದು ಕೊಡುಗೆ ಕೊಟ್ಟಿದಾರಲ್ಲ ಅಂತ ಹೇಳ್ಬಿಟ್ಟು ಹೆಸರುಗಳನ್ನ ಇಟ್ಟಿರ್ತಾರೆ. ಆದ್ರೆ NR ರಮೇಶ್ ಅವ್ರು ಹೇಳ್ತಿರೋದು, ಯಾವುದೇ ಕೊಡುಗೆ ನೀಡದ, ಸಮಾಜ ಸುಧಾರಕರಲ್ಲದ ಅಂತವ್ರ ಹೆಸರು ಯಾಕೆ ಇಟ್ಟಿದ್ದೀರಾ? ಹಿಂದೂಗಳು ಸಾಕಷ್ಟು ಜನ ಇದ್ದಾರೆ, ಅವ್ರ ಹೆಸರನ್ನ ಇಡಿ ಅಂತ. ಸುಖ ಸುಮ್ನೆ ಯಾರ ಹೆಸರು ಇಡಲ್ಲ ಅಲ್ವಾ? ಅಲ್ಲ, ಹಿಂದೂ ಮುಸ್ಲಿಂ ಅಂತ ನೀವು ತರದೇ ಒಂದು ದುರುದ್ದೇಶದಿಂದ ತಾನೆ ಈ ಪರ್ಟಿಕ್ಯುಲರ್ ಮುಸ್ಲಿಂ ಹೆಸರು ಮಾತ್ರ ತೆಗಿರಿ ಅಂತ ಅವರು
ಒಂದು ಪತ್ರವನ್ನು ಕೊಟ್ಟಿದ್ರೆ ಅದು ಯಾವ ಉದ್ದೇಶ ಇಟ್ಕೊಂಡು ಕೊಟ್ಟಿದ್ದಾರೆ? ಅದು ಸಮಾಜದಲ್ಲಿ ಒಳಗ್ ತರಬೇಕು ಅಂತ ಮಾತ್ರ. ಪೊಲಿಟಿಕಲ್ ಅಜೆಂಡಾ ಅವ್ರದ್ದು. ಅರ್ಥ ಆಯ್ತಲ್ಲ? ಮಾನದಂಡ ಇದೆ. ಯಾರಾದ್ರೂ ಒಂದು ಹೆಸರು, ಸರ್ಕಲ್, ಯಾವ್ದೋ ಒಂದು ಇದಿಡ್ಬೇಕಾದ್ರೆ ಒಂದು ಮಾನದಂಡ ಇದೆ. ಆ ಮಾನದಂಡ ಪ್ರಕಾರ BBMP ಅವರಾಗ್ಲಿ ಸರ್ಕಾರ ಇಂದ ಆಗಿದೆ. ಯಾರು ಇವ್ರು ಹೆಸರೇನು ಇವ್ರು ಕೊಡ ಸಮಾಜದಲ್ಲಿ ಒಡಕು ತರಬೇಕು, ಮುಂದಿನ ಎಲೆಕ್ಷನ್ಗೆ ಒಂದು ಪ್ರೊಪಗೆಂಡಾ ಬಿಜೆಪಿ ಅವ್ರದ್ದು, ಈ ಥರದ್ದೆಲ್ಲ ತಮ್ಮ ಅಸಮಾಧಾನವನ್ನು ಹೊರಹಾಕ್ತಿದ್ರು. ಶಿವಾಜಿನಗರ ಭಾಗದ ಶಾಸಕರು ಇಜ್ವಾನ್ ಅರ್ಷದ್ ಅವರು. ಲೆಟ್ಸ್ ಗೋ. ಆಗಿದ್ರೆ ಮುಸ್ಲಿಂ ಮುಖಂಡರ ಬಗ್ಗೆ ಏನು ಮಾತಾಡ್ತಾರೆ ಅನ್ನೋದು ಕೇಳಬೇಕು. ನಮ್ಮ ಜೊತೆ ಲೈವಲ್ಲಿ ಜಾಯ್ನ್ ಆಗ್ತಿರೋರ ಹೆಸರು ಉಮರ್ ಶರೀಫ್ ಅಂತ, ಮುಸ್ಲಿಂ ಮುಖಂಡರು. ಉಮರ್ ಶರೀಫ್ ಅವರೇ ನಮಸ್ಕಾರ. ನ್ಯೂಸ್ 18 ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿದಿನ ಅಥವಾ ಪ್ರತಿ ವಾರ ಒಂದೊಂದು ಹೊಸ ಅಭಿಯಾನ ಶುರುವಾಗ್ತಾ ಇದೆ. ಇದೀಗ ಬೆಂಗಳೂರಿನಲ್ಲಿರುವಂಥ ಅಥವಾ ಕರ್ನಾಟಕ ಮತ್ತು ಭಾರತ ತನಕ ಮಾತಾಡಿದ್ರು NR ರಮೇಶ್ ಅವರು. ಎಲ್ಲೆಲ್ಲಿ ಮುಸ್ಲಿಮರ ಹೆಸರಿಟ್ಟಿದ್ದೀರೋ ರಸ್ತೆಗಳಿಗೆ, ಸರ್ಕಲ್ಗಳಿಗೆ, ಏರಿಯಾಗಳಿಗೆ ಅದನ್ನು ತೆಗಿಬೇಕು, ಹಿಂದೂಗಳು ಸಮಾಜ ಸುಧಾರಕರ ಹೆಸರಿಡಬೇಕು ಅಂತಾರೆ. ನಿಮ್ಮ ಅಭಿಪ್ರಾಯ ಏನು? ನೋಡಿ, ಲಿಸ್ಟ್ ಆಫ್ ದಿ ನೇಮ್ಸ್ ನಲ್ಲಿ ಅಬುಲ್ ಕಲಾಂ ಆಜಾದ್ ಹೆಸರಿದೆ. ಅವರು ಫ್ರೀಡಮ್ ಫೈಟರ್. ಅವ್ರ ಹೆಸರು ಬಂದು ಬಹಳ ಎಲ್ಲರೂ ಇಷ್ಟಪಡ್ತಾರೆ. ಮುಸ್ಲಿಮೇತರರು ಎಲ್ಲರೂ ಇಷ್ಟಪಡ್ತಾರೆ. ಯಾಕಂತ ಹೇಳಿದ್ರೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು. ಮತ್ತೆ ಅವರ ಹೆಸರು ಎಲ್ಲ ಒಂದ್ ಕಡೆ ಲೇಔಟ್ ಮಾಡ್ಕೊಂಡಿರ್ತಾರೆ, ಇಲ್ಲ ಒಂದು ರೋಡ್ ಹೆಸರು ಕೊಟ್ಟಿರ್ತಾರೆ. ಅದನ್ನ ಎತ್ತಬೇಕಂದ್ರೆ ಎಲ್ಲರೂ ಇಷ್ಟ ಪಡೋದಿಲ್ಲ. ಅದೇ ರೀತಿ ಅಬ್ದುಲ್ ಕಲಾಂ ಅವರ ಹೆಸರನ್ನು ಕೂಡ ಯಾರು ಅದು ಎತ್ಬಿಡಿ ಅಂತ ಯಾರು ಇಷ್ಟ ಪಡೋದಿಲ್ಲ. ಮತ್ತೆ ನಿಮ್ಗೆ ಶರೀಫಾ ಇದರಲ್ಲಿ ಅವರ ಸಂತ ಶಿಶುನಾಳ ಶರೀಫಾ ಅಂತವ್ರ ಹೆಸರನ್ನೆಲ್ಲ ಬಂದು ಹಿಂದೂ ಸಮುದಾಯದಲ್ಲಿ ಬಹಳ ಗೌರವದಿಂದ ನೋಡ್ತಾರೆ. ಹಾಗಾಗಿ ಹೆಸರನ್ನ ಎತ್ಬಿಡಿ ಅಂತ ಹೇಳೋರು ಯಾರಂದ್ರೆ ಸುಮ್ನೆ ಒಂದು ದ್ವೇಷವನ್ನು ಬಿತ್ತುವ ಕೆಲಸವನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಆ ಒಂದು ಉದ್ದೇಶ ಮಾತ್ರ ಇರೋರು ಹಾಗೆ ಮಾತಾಡ್ತಾರೆ. ಈ ದೇಶವನ್ನು ಕಟ್ಟೋದ್ರಲ್ಲಿ ಮುಸ್ಲಿಂ ಮತ್ತೆ ಮುಸ್ಲಿಮೇತರ ಅಂದ್ರೆ ಹಿಂದೂಗಳು, ಮುಸ್ಲಿಂಗಳು, ಕ್ರೈಸ್ತರು, ಮತ್ತೆ ಬೌದ್ಧರು, ಮತ್ತೆ ನಾಸ್ತಿಕರು, ಆಸ್ತಿಕರು ಎಲ್ಲರೂ ಒಗ್ಗಟ್ಟಾಗಿ ಸೇರ್ಕೊಂಡೇ ದೇಶವನ್ನು ಕಟ್ಟಕ್ಕೆ ಸಾಧ್ಯ ಆಯ್ತು. ಮತ್ತೆ ದೇಶವನ್ನು ಕಟ್ಟಕ್ಕೆ ಸಾಧ್ಯ ಆಗತ್ತೆ. ಆದ್ರಿಂದ ಇಂತಹ ಚರ್ಚೆಯನ್ನ ಮಾಡೋರನ್ನ ನಾವೇನೇನ್ ಕೊಡ್ತೀವಿ ಅಂದ್ರೆ ಅವ್ರಿಗೆ ಸ್ವಲ್ಪ ಬುದ್ಧಿ ಹೇಳ್ಬೇಕಾಗಿದೆ. ನೋಡಿ, ನೀವು ಏನಾದ್ರೂ ಮಾಡ್ಬೇಕಂದ್ರೆ ಒಳ್ಳೆ ರೋಡ್ ಅನ್ನು ರೆಡಿ ಮಾಡಿ, ಇದಕ್ಕಿಂತ ಒಳ್ಳೆ ಶ್ರೇಷ್ಠ ರೋಡ್ ಮಾಡಿ ರೆಡಿ ಮಾಡಿಬಿಟ್ಟು ನೀವು ನಿಮ್ಗೆ ಗೌರವ ಕೊಡುವಂತ ಒಬ್ಬ ಹೆಸರಿನಲ್ಲಿಯೇ ನೀವು ಮಾಡಿ. ಒಂದು ಡಿಸ್ಕ್ಲೇಮರ್ ಆಗ್ತಾರೆ ಉಮರ್ ಶರೀಫ್ ಅವರೇ. ಅಂದ್ರೆ ಯಾರ್ಯಾರು ಸಮಾಜ ಸುಧಾರಣೆ ಕೆಲಸ ಮಾಡಿಲ್ವೋ ಅವ್ರ ಹೆಸರೆಲ್ಲ ಇದೆ ಅದ್ರಲ್ಲಿ, ಅವ್ರನ್ನೆಲ್ಲ ತೆಗಿಬೇಕು ಅಂತಾರೆ. ನೋಡಿ, ಅದನ್ನ ಯಾರು ಡಿಸೈಡ್ ಮಾಡುದು? ಸಮಾಜಕ್ಕೆ ಸೇವೆ ಮಾಡಿಲ್ಲ ಅಂತ ಅವರವರ ಹಿಸ್ಟ್ರಿಯನ್ನ ಯಾರು ಓದ್ತಾ ಇವಾಗ ಕೂತ್ಕೊಂಡಿದ್ದಾರೆ? ಇವತ್ತಿನ ಕಾಲದಲ್ಲಿ ಟೋಟ್ಲಿ ಟೈಮ್ ಇಲ್ಲ. ಎಲ್ಲರ ಹಿಸ್ಟ್ರಿನೂ ಓದಕ್ಕೆ ನಮ್ಗೆ ಟೈಮ್ ಇಲ್ಲ. ದೊಡ್ಡವರ ಹಿಸ್ಟ್ರಿನೇ ನಾವು ಓದಿಲ್ಲ, ಚಿಕ್ಕವರ ಬಗ್ಗೆ ಎಲ್ಲ ನಾವ್ ಎಲ್ಲಿಂದ ಓದಕ್ಕಾಗತ್ತೆ? ಹಾಗಾಗಿ ಇದನ್ನ ಮಾಡದೆ ನಾನು ಹೇಳ್ಕೊಳ್ತೀನಿ ಅಂದ್ರೆ ಹಿಂದೂ ಸಂಘಟನೆಗಳಿಗೆ, ಹಿಂದೂ ಆರ್ಗನೈಸೇಷನ್ಸ್ ನಾನು ಕೇಳ್ಕೊಳ್ತೇನೆ, ನೋಡಿ, ನಾವು ಮೈನಾರಿಟಿ ಆಗಿದ್ದೀವಿ. ನಮ್ಮ ಹತ್ರ ಬಂದು ಪ್ರೀತಿ ತೋರಿಸಿ ನಾವು ನಿಮ್ಗೆ ಇನ್ನೂ ಅಧಿಕವಾಗಿ ಪ್ರೀತಿ ತೋರಿಸ್ತೀವಿ. ಇವಾಗ ನಾವು ಪ್ರೀತಿ ತೋರಿಸ್ತಿಲ್ಲ ಅಂತಿಲ್ಲ, ನಾವು ತೋರ್ಸ್ಕೊಳಕ್ಕೆ ಮುಂದೆ ಬರ್ತಿದ್ವಿ. ಆದ್ರೆ ಇನ್ನೂ ಸರಿಯಾದ ರೀತಿಯಲ್ಲಿ ನಾವು ಕೂಡ ಮಾಡ್ಬೇಕಾಗಿದೆ. ನೀವು ಮುಂದೆ ಬನ್ನಿ, ನಾವು ಒಬ್ಬೊಬ್ಬರಿಗೆ ಮರ್ಯಾದೆಯನ್ನು ಕೊಡೋಣ, ಗೌರವವನ್ನು ಕೊಡೋಣ, ಮತ್ತೆ ನಮ್ಮ ನಿಲುವುಗಳು ಏನಂತ ನಾವು ಅರ್ಥೈಸ್ಕೊಳ್ಳೋಣ. ಮತ್ತೆ ಮುಂದೆ ನಾವು ನಮ್ಮ ದೇಶವನ್ನು ಕಟ್ಟಬೇಕು. ಬಹಳ ಇಂಪಾರ್ಟೆಂಟ್ ಇದೆ. ಈ ದೇಶವನ್ನು ಕಟ್ಬೇಕಂದ್ರೆ ಏನರ್ಥ ಅಂದ್ರೆ ನಾವು ಸಿಂಗಪೂರ್ಗಿಂತ ಶ್ರೇಷ್ಠದ ಒಂದು ದೇಶ ಆಗಬೇಕಾಗಿರುತ್ತೆ. ಯಾಕಂದ್ರೆ ಅಲ್ಲಿ ಕೂಡ ಮಲ್ಟಿ ಲಿಂಗ್ವೆಲ್, ಮಲ್ಟಿ ಕಲ್ಚರಲ್ ಆಗಿದೆ. ಇಂಡಿಯಾ ಕೂಡ ಪ್ಲೂರಲಿಸ್ಟಿಕ್, ಬಹುತ್ವ ಇರುವ. ಸೊ ನಮ್ಮಲ್ಲಿ ಶುರುವಾಗಿದ್ದು ಹಿಜಾಬ್ ಬಗ್ಗೆ ಹೈಕೋರ್ಟ್ ಕೊಟ್ಟಂತ ತೀರ್ಪು, ಅದನ್ನ ನೀವು ವಿರೋಧಿಸಿದ್ರಿ, ನೀವು ಸುಪ್ರೀಂ ಕೋರ್ಟ್ಗೆ ಹೋದ್ರಿ ಅನ್ನೋ ಕಾರಣಕ್ಕೆ ಪ್ರತಿ ವಾರವೂ ಪ್ರತಿ ಗಳಿಗೆಯೂ ಒಂದೊಂದೊಂದು ಆಯಾಮದಲ್ಲಿ ಇದ್ರ ಬಗ್ಗೆ ಪ್ರೊಟೆಸ್ಟ್ ಶುರುವಾಗ್ತಾ ಇದೆಯಾ? ಮತ್ತೆ ಈ ಬಗ್ಗೆ ಅಭಿಯಾನ ಶುರುವಾಗ್ತಾ ಇದೆಯಾ? ಈ ತರ ಏನನ್ಸುತ್ತೆ ನಿಮ್ಗೆ? ನೋಡಿ, ಅಭಿಯಾನ ಶುರು ಆಗ್ತಿದೆ. ಇದಕ್ಕೆ ಕಾರಣ ಏನಂದ್ರೆ ಹಿಜಾಬಿನ ಇಶ್ಯೂ ಇಂದಾನೆ ಅಂತ ನಾನು ಒಪ್ಕೊಳ್ತೀನಿ. ನಾನು ಹಿಜಾಬಿನ ವಿಷಯದಲ್ಲಿ ನಾನು ಹೋರಾಟನೂ ಮಾಡಿಲ್ಲ, ಹಿಜಾಬಿನ ವಿಷಯದಲ್ಲಿ ನಾನು ಕೋರ್ಟ್ಗೂ ಹೋಗಿಲ್ಲ, ಮತ್ತೆ ಹಿಜಾಬಿನ ಇಶ್ಯೂನಲ್ಲಿ ಕೋರ್ಟ್ ತೀರ್ಪು ಬಂದ ನಂತರ ಕೂಡ ನಾನು ಬಂದ್ ಕೂಡ ಮಾಡಿಲ್ಲ. ನೋಡಿ, ನಾನು ಅಂತವನು. ನಮ್ಮಂತವ್ರು ಎಷ್ಟೋ ಜನರು ಇದ್ದಾರೆ. ಯಾರು ಇಂಥದ್ದು ನಮ್ಮಂತವ್ರಿಗೂ ನೀವು ಶಿಕ್ಷೆ ಕೊಡಕ್ ಮುಂದೆ ಬರ್ತಿದ್ರ, ನೀವು ಸ್ವಲ್ಪ ಯೋಚನೆ ಮಾಡ್ಬೇಕಂತ ನಾನು ಒಂದು ಧ್ವನಿ ಎತ್ತಿದ್ದೇನಪ್ಪಾ ಅಂದ್ರೆ, ಈ ನೆಲದ ಕಾನೂನನ್ನ ಇವ್ರು ಗೌರವಿಸಲ್ಲ, ಹಾಗಿದ್ರೆ ನಾವ್ ಯಾಕೆ ಅವ್ರಿಗೆ ಇಷ್ಟು ಗೌರವ ಕೊಡ್ಬೇಕು ಅನ್ನುವ ದೊಡ್ಡ ಮಟ್ಟದ ಕೂಗೇಳ್ತು. ಅದೇ ಅವ್ರಂದ್ರೆ ಯಾರು? ಅವ್ರಂದ್ರೆ ಯಾರು ಪೆಟಿಷನ್ ಕೊಟ್ರು ಅವ್ರ ಹತ್ರ ನಿಮ್ಮ ಜಗಳ ಇಟ್ಕೊಳ್ಳಿ, ಯಾರು ಆಕ್ಟಿವಿಸಂ ಮಾಡಿದ್ರು ಅವ್ರ ಹತ್ರ ನೀವು ಮಾತಾಡ್ಕೊಳ್ಳಿ, ಯಾರು ಬಂದು
ಬಂದ್ ಮಾಡಿದ್ರೆ ಅವ್ರ ಹತ್ರ ಯಾವ ಒಂದು ಆರ್ಗನೈಸೇಷನ್ ಇದು ಬಂದ್ಗೆ ಕರೆ ಕೊಟ್ಟರು ಅವ್ರ ಹತ್ರ ನೀವು ಇಟ್ಕೊಳ್ಳಿ. ಇಡೀ ಸಮುದಾಯ ಏನ್ ಮಾಡ್ತು ಕರೆ ಕೊಡ್ತಾ ಅಂತ ನನ್ನ ಪ್ರಶ್ನೆ ಇರೋದು. ಇಡೀ ಸಮುದಾಯ ನೋಡಿ 30 ಕೋಟಿ ಮುಸಲ್ಮಾನರು ಇದ್ದಾರೆ, 30ಕ್ಕಿಂತ ಜಾಸ್ತಿ ಕೋಟಿ ಮುಸಲ್ಮಾನರು. ನಮ್ಗೆ ಹೋಗಿ ಕೇಳಿ ರೋಡ್ ನಲ್ಲಿ ಇರೋರು ತರಕಾರಿ ವ್ಯಾಪಾರ ಮಾಡೋಣ ಹಿಜಾಬ್ ಇಶ್ಯೂನಲ್ಲಿ ಏನಾಯ್ತು ಅಂತ ಕೇಳಿದ್ರೆ ಅವ್ನಿಗೆ ಏನು ಗೊತ್ತಾಗುತ್ತೆ ಪಾಪ. ಅವ್ನ್ ಹೊಟ್ಟೆ ಪಾಡಿಗೋಸ್ಕರ ಏನೋ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಎಷ್ಟೋ ಜನ ಅಂತವ್ರೆ ಮನೆಯಲ್ಲಿ ಯಾರೋ ವಯಸ್ಸಾದ ಅಮ್ಮ ಇರ್ತಾರೆ, ಮನೆಯಲ್ಲಿ ಅವ್ರಿಗೆ ಕಾಯಿಲೆ ಇರುತ್ತೆ, ಅವ್ರನ್ನ ನೋಡ್ಕೊಳ್ಬೇಕಾಗಿರುತ್ತೆ. ಅಂತವ್ರು ಹೆಂಗಸರು ಇರ್ತಾರೆ, ಅವ್ರಿಗೇನ್ ಗೊತ್ತಾಗುತ್ತೆ ಹಿಜಾಬ್ ಇಶ್ಯೂನಲ್ಲಿ. ಇವಾಗ ಏನಾಗಿದೆ ಅಂದ್ರೆ ಹಿಜಾಬ್ ಇಶ್ಯೂನಲ್ಲಿ ಬಹಳ ಪ್ರಾಬ್ಲಮ್ ಆಗಿದೆ. ಏನ್ ಕಾರಣ ಅಂದ್ರೆ ಅಜ್ಞಾನ. ಹಿಜಾಬ್ ಬಂದು ಬರೀ ಒಂದು ಬಟ್ಟೆ ಅಲ್ಲ ಅಂತ ನಾನು ಒಂದು ಮಾತಾಡಿದ್ದೀನಿ. ಹಿಜಾಬ್ ಅದು ಒಂದು ಎಕ್ಸ್ಪೀರಿಯನ್ಸ್. ಆಯ್ತು, ಅದು ಕೋರ್ಟ್ ಅಲ್ಲಿ ಇದೆ, ಕೋರ್ಟ್ ಡಿಸೈಡ್ ಆಗ್ಲಿ. ನನ್ನ ಪಾಯಿಂಟ್ ಅಲ್ಲಿಂದ ಮುಂದಕ್ಕೆ ಬಂದು ಮಾಂಸ ಖರೀದಿ ಮಾಡಬಹುದು ಒಂದ್ ಲೆವೆಲ್ ಬಂತು. ಅದಾದ್ಮೇಲೆ ಯಾರು ಕೂಡ ಮುಸ್ಲಿಮರು ವ್ಯಾಪಾರಕ್ಕೆ ಬರಬಾರ್ದು ಅಂತ ಆಯ್ತು. ಅದಾದ್ಮೇಲೆ ಇನ್ನೊಂದ್ ಕಡೆ ಆಟೋ ಹತ್ತಬಾರ್ದು ಅಂತ ಆಯ್ತು. ಹೀಗೆ ಒಂದೊಂದೊಂದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾನೆ ಇದೆ. ಈಗ ರಸ್ತೆಗೆ ಬಂತು. ಒಂದು ಸತ್ಯವಾದ ಮಾತಿಲ್ಲ, ಈ ಅಭಿಯಾನಗಳೆಲ್ಲ ಶುರು ಮಾಡಿದ್ರಲ್ಲ, ಹಲಾಲ್ ಕಟ್ಟು ಮತ್ತೆ ಮಾವಿನಕಾಯಿ, ಆಮೇಲೆ ಯಾವ್ದೋ ಗಾಡಿ ಓಡಿಸೋದು ಎಲ್ಲ ಅಭಿಯಾನ ಏನ್ ಗೊತ್ತಾ, ಅಜಾನ್ ವಿಷಯದಲ್ಲಿ 70 ಡೆಸಿಬಲ್ಸ್ ಗಿಂತ ಕಡಿಮೆ ನಾವು ಯೂಸ್ ಮಾಡ್ಬೇಕು. ಒಂದ್ ವೇಳೆ ಯಾರೋ ಎಲ್ಲೋ ಕಡೆ ತಪ್ಪು ಮಾಡಿದ್ರೆ ಅದು ಕಡಿಮೆ ಮಾಡ್ಬೇಕಷ್ಟೇ. ಮಿಕ್ಕಿರೋದೆಲ್ಲ ಇದೆಲ್ಲ ಗಾಡಿ ಓಡಿಸಿದ್ರೆ ಅಲ್ಲಿ ಹೋಗ್ಬಾರ್ದಂತ. ಇವತ್ತು ನೋಡಿ ಟ್ರಾನ್ಸ್ಪೋರ್ಟ್ ನಲ್ಲಿ ಸುಮಾರು 60 to 70% ಮುಸಲ್ಮಾನರು ಇದ್ದಾರೆ. ಒಂದ್ ವೇಳೆ ಹಿಂದೂಗಳು ಹೇಳ್ತಾ ಇದ್ರೆ ನಮ್ಗೆ ಹಿಂದೂ ಡ್ರೈವರ್ಸ್ ಬೇಕಂತ ಹೇಳ್ಬಿಟ್ರೆ ಇವತ್ತಿಗೆ ಯಾಕಂದ್ರೆ ಡ್ರೈವರ್ಸ್ ಜಾಸ್ತಿ ನಮ್ ಕಮ್ಯುನಿಟಿನಲ್ಲಿ ಇರೋದು. ಯಾಕಂದ್ರೆ ಅಷ್ಟು ಎಜುಕೇಟೆಡ್ ಕಮ್ಯುನಿಟಿ ಇಲ್ಲ ಇವತ್ತು ಬೆಂಗಳೂರಿನಲ್ಲಿ ಇರತಕ್ಕಂಥ ಮುಸಲ್ಮಾನರು ಜಾಸ್ತಿ ಆಟೋ ಡ್ರೈವರ್ ಇದ್ದಾರೆ. ಅವರೆಲ್ಲ ಬಂದು ನಾವು ಓಡಿಸೋದೇ ಇಲ್ಲ ಅಂತ ನಿರ್ಧಾರಕ್ಕೆ ಬಂದ್ಬಿಟ್ರೆ ಸಮಸ್ಯೆ ಎಲ್ಲರಿಗೂ ಉಂಟಾಗತ್ತೆ. ಅದೇ ರೀತಿ ಹಲಾಲ್ ಕಟ್ಟು ಒಂದ್ ರೀತಿನಲ್ಲಿ ನಾವೆಲ್ಲ ಬ್ಯಾನ್ ಮಾಡ್ಕೊಳ್ತೀವಿ ಅಂತ ಆ ಒಂದು ನಿರ್ಧಾರ ತಗೊಂಡ್ರೆ ಕೂಡ ಇವತ್ತು ಬುಚ್ಚರ್ಸ್ ನಾವು ಹಿಡಿಯಕ್ಕೆ ಬಹಳ ಕಷ್ಟ ಆಗುತ್ತೆ. ಸದ್ಯಕ್ಕೆ ಈ ಅಭಿಯಾನದಲ್ಲಿ ಎಸ್ಪೆಷಲಿ ರಸ್ತೆಗೆ ಮರುನಾಮಕರಣ ಮಾಡಬೇಕು, ಹಿಂದೂಗಳ ಹೆಸರಿಡಬೇಕು, ಸಮಾಜ ಸುಧಾರಕರ ಹೆಸರಿಡಬೇಕು ಅನ್ನುವ ಈ ಅಭಿಯಾನದಲ್ಲಿ BBMP ಸೈಲೆಂಟ್ ಆಗಿದೆ, ಸರ್ಕಾರ ಸೈಲೆಂಟ್ ಆಗಿದೆ. ಏನನ್ಸುತ್ತೆ ಉಮರ್ ಶರೀಫ್ ಅವರೇ? ಸರ್ಕಾರ BBMP ಎಲ್ಲ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ ಇಂತಹ ವಿಚಾರಗಳು ಮುಂದೆ ಬರುವಾಗ. ಯಾಕಂದ್ರೆ ಅವರಲ್ಲಿ ಪಾಪ ಅವ್ರು ಎಷ್ಟೋ ಕೆಲಸ ಮಾಡ್ಬೇಕಾಗಿದೆ. ಬೊಮ್ಮಾಯಿ ಅವರು ನನ್ನ ಪ್ರಕಾರ ಈ ಒಂದು ವೇಳೆಯಲ್ಲಿ ಬಹಳ ಮೌನದಿಂದ ತನ್ನ ಕಾರ್ಯಕ್ರಮಗಳನ್ನು ಸರಿಯಾದ ರೀತಿಯಲ್ಲಿ ವಹಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನನ್ನ ನಂಬಿಕೆ. ಯಾಕಂತಂದ್ರೆ ಯಾರೆಲ್ಲ ಒಂದು ಪ್ರಚೋದಕಾರ ಕೆಲಸ ಮಾಡಿದ್ರು, ಹೋಗಿ ಆಕ್ಟಿವಿಸಮ್ ಹೆಸರಿನಲ್ಲಿ ಹೋಗಿ ಯಾರನ್ನ ಹೋಗಿ ಬಡಿದ್ರು ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಈ ಕಲ್ಲಂಗಡಿ ಅಂಗಡಿಯನ್ನು ಹೊಡೆದವರು ಧಾರವಾಡನಲ್ಲಿ ಕೂಡ ಯಾರೆಲ್ಲ ಮಾಡಿದ್ರು ಅವ್ರನ್ನ ಹಿಡಿದು ಅವ್ರನ್ನ ಜೈಲಿನಲ್ಲಿ. ನಿಮ್ ಗಮನಕ್ಕೆ ಕೊಡ್ತೀನಿ ನಾನು. ಮಾನ್ಯ ಶಾಸಕರು ಶಿವಾಜಿನಗರ ಭಾಗದವ್ರು ಹೇಳ್ತಿದ್ರು ಸರ್ಕಾರ ಸೈಲೆಂಟ್ ಆಗಿರೋದೇ ಒಂದು ಸ್ಟ್ರಾಟಜಿ. ಮುಂದಿನ ಚುನಾವಣೆಗೆ ಅವ್ರು ಪೋಲರೈಸ್ ಮಾಡ್ಕೋತಿದ್ದಾರೆ, ರೆಡಿ ಆಗ್ತಿದ್ದಾರೆ, ಹಿಂದೂ ಮುಸ್ಲಿಂ ಅನ್ನೋ ಆಯಾಮ ತರ್ತಿದ್ದಾರೆ ಅಂತಿದ್ರು. ನಿಮ್ಗೆ ಏನನ್ಸುತ್ತೆ? ನೋಡಿ, ಈ ಒಂದು ವಿಚಾರ ಇಟ್ಕೊಂಡು ಬಿಜೆಪಿಗೆ ಲಾಭ ಅಂತ ಹೇಳಿದ್ರೆ ನಾನು ಒಪ್ಪಿಗೆ ಕೊಡಲ್ಲ. ಯಾಕಂದ್ರೆ ಇದರಿಂದ ಬಿಜೆಪಿಗೆ ಲಾಭ ಆಗೋದಿಲ್ಲ. ಯಾಕಂದ್ರೆ ಇಲ್ಲಿ ಕರ್ನಾಟಕದಲ್ಲಿ ಇರೋ ಶಾಂತಿಯನ್ನು ಪ್ರೀತಿಸುವರು, ಇಲ್ಲಿರತಕ್ಕಂಥವರು ಎಲ್ಲ ಕಾಸ್ಮೋಪಾಲಿಟನ್ ಸೊಸೈಟಿ, ಎಸ್ಪೆಷಲಿ ಇನ್ ಬ್ಯಾಂಗ್ಳೂರ್ನಲ್ಲಿರೋರು ನೀವು ನೋಡ್ತೀರಾ, ತೆಲುಗು ಮಾತಾಡೋರು ಇದ್ದಾರೆ, ಏಮಂಡಿ ವಚಂಡಿ ಅಂತ ಮಾತಾಡೋರು, ತಮಿಳ್ ಏನಪ್ಪಾ ಹಿಂಗ ವಾಪ ನಳಾರಿಕೆಯಪ್ಪ, ಆಮೇಲೆ ಕನ್ನಡ, ತೆಲುಗು, ಮಲಯಾಳಂ ಎಲ್ಲ ಭಾಷೆ ಇಲ್ಲಿ ಮಾತಾಡ್ತಾರೆ, ಪಂಜಾಬಿ ಇಲ್ಲಿ ಇದ್ದಾರೆ, ಮತ್ತೆ ಕಾಶ್ಮೀರಿ ಇದ್ದಾರೆ. ಎಲ್ಲರೂ ಅವರವರ ಜೊತೆ ಅನ್ಯೂನ್ಯವಾಗಿ ಇದ್ದೀವಿ. ಇಲ್ಲಿ ಇಂತಹ ಒಂದು ಪ್ರೀತಿ ವಿಶ್ವಾಸ ಜೊತೆಗೆ ಇರುವಾಗ ಯಾರಿಗೂ ಇದಕ್ಕೆ ತಲೆ ಕೆಡ್ಸ್ಕೊಳಕ್ ಹೋಗೋದಿಲ್ಲ. ಇನ್ ಬ್ಯಾಂಗ್ಳೂರ್ ಎಸ್ಪೆಷಲಿ. ಮತ್ತೆ ನಿಮ್ಗೆ ಗೊತ್ತೇ ಇದೆ, ಇನ್ ವಿಲೇಜ್ ಕಡೆ ಎಲ್ಲ ಬಂದು ಇನ್ನೂ ಚೆನ್ನಾಗಿದ್ದಾರೆ ಅವ್ರು ಆಕ್ಚುಲಿ. ಯಾಕಂದ್ರೆ ವಿಲೇಜ್ ಕಡೆ ಏನಂದ್ರೆ ಈ ಹಿಜಾಬ್ ಇಶ್ಯೂ ಅನ್ನ ತಗೊಂಡು ಎಲ್ಲೋ ಒಂದು ಪೊಲಿಟಿಕಲ್ ಇಶ್ಯೂ ಆಗಿ ಅಲ್ಲಿಂದ ಧರ್ಮಕ್ಕೆ ಒಂದು ಕನೆಕ್ಷನ್ ಕೊಡಲಾಗಿದೆ. ಇದನ್ನ ನಾವು ಇದಕ್ಕೆ ಒಂದು ತೀರ್ವು ಅಂದ್ರೆ ಇದಕ್ಕೊಂದು ಪರಿಹಾರವನ್ನು ಹುಡುಕ್ಬಿಟ್ರೆ ಸೊಲ್ಯೂಷನ್ ಮಿಕ್ಕಿದೆಲ್ಲ ಆಗುತ್ತೆ. ನನ್ನ ನಂಬಿಕೆ, ವೈಯಕ್ತಿಕವಾದ ನಂಬಿಕೆ. ನಾವು ಆಲ್ರೆಡಿ ಸಂವಾದವನ್ನು ಶುರು ಮಾಡಿದ್ವಿ, ಸ್ವಾಮೀಜಿಗಳನ್ನ ನಾವು ಭೇಟಿಯಾಗಿದ್ವಿ. ಇದರ ಬಗ್ಗೆ ಚರ್ಚೆ ನಡೆಯುತ್ತೆ, ಹಿಜಾಬಿನ ವಿಷಯ ಬಗ್ಗೆ ಚರ್ಚೆ ನಡೆಯುತ್ತೆ. ಇದರ ನಂತರ ಒಂದು ನೆಗೋಸಿಯೇಷನ್ ಬರುವ, ಅಂದ್ರೆ ನಮ್ಗೇನ್ ಬೇಕು ಅಂತ ನಾವ್ ಹೇಳ್ಕೊಳ್ತೀವಿ, ಅವ್ರಿಗೇನ್ ಬೇಕಂತ ಅವ್ರು ಹೇಳ್ಕೊತಾರೆ. ಅದ್ರಲ್ಲಿ ಮಧ್ಯದಲ್ಲಿ ನಾವು ಇಬ್ರು ಬಂದು ಭೇಟಿ ಆದ್ರೆ ಸರಿಯಾದ ರೀತಿಯಲ್ಲಿ ಪರಿಹಾರ ಸಿಗತ್ತೆ. ಈಗ ಯಾರಬ್ ನಗರ, ಬಿಸ್ಮಿಲ್ಲಾ ನಗರ ಮತ್ತು ಸುಲ್ತಾನ್ ಪಾಳ್ಯ, ಬೆಂಗಳೂರಿನಲ್ಲಿ ತುಂಬಾ ಏರಿಯಾಗಳಿವೆ ಈ ತರ ಮುಸ್ಲಿಮರ ಹೆಸರಿಟ್ಟಿರೋದು. ಡು ಯು ರಿಯಲಿ ಫೀಲ್ ಅದು ಅವಶ್ಯಕತೆ ಇರಲಿಲ್ಲ, ಸಮಾಜ ಸುಧಾರಕರಲ್ಲ, ಇದನ್ನ ಸುಮ್ಮನೆ ಇಟ್ಬಿಟ್ಟಿದ್ದಾರೆ, ಹೀಗೆ ಚೇಂಜ್ ಮಾಡಬೇಕು, ಆ ಥರದ್ದೇನಾದ್ರೂ ಆಲೋಚನೆ ಮಾಡುತ್ತಾ BBMP ಅಥವಾ ಸರ್ಕಾರ ಅಂತ ಅನ್ಸುತ್ತಾ ಉಮರ್ ಶರೀಫ್ ಅವರೇ? ನೋಡಿ, ಅದಕ್ಕೆ ಕೇಳೋದು, ಇತಿಹಾಸ ಗೊತ್ತಿದ್ರೆ ಚೆನ್ನಾಗಿರುತ್ತೆ. ಇವಾಗ ಏನಂದ್ರೆ ನನ್ ಗೊತ್ತ, ಅದು ಯಾರಪ್ಪ ನಗರ ಪಕ್ಕ ನೀವು ಒಂದ್ ಕಡೆ ಹೋದ್ರೆ ಇಲಿಯಾಸ್ ನಗರ್ ಅಂತಿದೆ, ಇನ್ನೊಂದ್ ಕಡೆ ಹೋದ್ರೆ
ಉಮರ್ ಬಾಗ್ ಅಂತ ಇದೆ. ಇವಾಗೆಲ್ಲ ಏನಂತ ಆ ಕಾಲದಲ್ಲಿ ಅಲ್ಲಿ ಕಾಡಾಗಿತ್ತು, ಅಲ್ಲಿ ಮನೆ ಏನ್ ಇರ್ಲಿಲ್ಲ. ಅವಾಗ ಅದನ್ನ ಲೇಔಟ್ ಮಾಡಿದ್ದು ಉಮರ್ ಸರ್ ಅಂತ, ಅವರು ಕೂಡ ಒಬ್ಬ ಉಮರ್ ಅಂತ, ಅವ್ರು ರೆಡಿ ಮಾಡಿ ಅಲ್ಲಿರೋರ್ಗೆಲ್ಲ ಅಲ್ಲಿ ಚೀಪ್ ಆಗಿ ಬಹಳ ಕಡಿಮೆ ರೇಟ್ ನಲ್ಲಿ ಅವ್ರು ವ್ಯಾಪಾರ ಮಾಡಿ ಅವ್ರು ಕೊಟ್ಟಿದ್ದಾರೆ. ಆ ಪ್ರೀತಿ ವಿಶ್ವಾಸದಿಂದ ಉಮರ್ ಬಾಗ್ ಅಂತ ಹೆಸರು ಇಟ್ಕೊಂಡಿದ್ದಾರೆ. ಅದೇ ರೀತಿ ನೀವು ಹಿಸ್ಟ್ರಿಯನ್ನು ನೋಡಕ್ ಹೋದ್ರೆ ಎಲ್ಲೋ ಒಂದ್ ಕಡೆ ಏನೋ ಒಂದು ಲೇಔಟ್ ರಾಮಸ್ವಾಮಿ ಲೇಔಟ್ ಯಾವುದು ಮೇಕ್ರಿ ಸರ್ಕಲ್ ಬಂದಿದ್ದು ಹಾಗೇನೆ. ಹಾಗೆ ಅದೇ ಅವ್ರು ಏನೋ ಆ ಕಾಲದಲ್ಲಿ ಏನೋ ಒಂದು ಒಳ್ಳೇದ್ ಮಾಡಿರ್ತಾರೆ. ಆ ಒಂದು ದೃಷ್ಟಿಕೋನದಿಂದ ಅದ್ರ ಅವ್ರ ಮೇಲೆ ಇರುವ ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಆ ಹೆಸರು ಇಟ್ಟಿರ್ತಾರೆ. ಸೊ ನಾವೇನ್ ಇದ್ರಲ್ಲೆಲ್ಲ ಕೋಮುವಾದ ಮಾಡ್ಕೊಳ್ದೆ ಏನಪ್ಪ ಬೇರೆ ಬೇರೆ ಯಾರಿಗಾದ್ರೂ ಹೆಸರು ಚಿಕ್ಕ ಅವಕಾಶ ಕೊಟ್ರಿ ನಿಮ್ಗೆ. ಕೊನೆಯದಾಗಿ ಚಿಕ್ಕದಾಗಿ NR ರಮೇಶ್ ಅವರು ಬಿಜೆಪಿ ಮುಖಂಡರು ಇದಕ್ಕೆ ಧ್ವನಿ ಎತ್ತಿದಾರಲ್ಲ, ಅವ್ರಿಗೆ ಏನಾದ್ರು ಹೇಳ್ಬೇಕು ಅಂತ ಬಯಸ್ತೀರಾ ನ್ಯೂಸ್ 18 ಮೂಲಕ? ಅವ್ರು ಏನೇ ಅಂತ ಹೇಳಿದ್ದಾರೆ NR ರಮೇಶ್ ಅವರು? ಅದೇ ಈ ಚೇಂಜ್ ಮಾಡ್ಬೇಕು, ಮುಸ್ಲಿಮರ ಹೆಸರಿಟ್ಟಿದ್ದಾರೆ, ಹಿಂದೂಗಳ ಹೆಸರಿಡೋಣ ಅಂತಾರೆ. ಹಾಗಾಗಿ ಕೇಳ್ತಾ ಇದೀನಿ. ಅವ್ರಿಗೇನ ಸಂದೇಶ ಕೊಡ್ಬೇಕಂತ ಕೇಳ್ತಿದ್ರ ನನ್ನ? ನೀವೇನಾರು ಅವ್ರಿಗೆ ಹೇಳ್ಬೇಕು ಅನ್ಸಿದ್ರೆ ಏನ್ ಹೇಳಕ್ ಬಯಸ್ತೀರಿ? ಓ ನಿಮ್ ಧ್ವನಿ ಕಟ್ಟಾಯ್ತು ನನಗೆ, ಸಾರಿ.